ಇಸ್ರೇಲ್ ಇದೊಂದು ಪುಟ್ಟ ದೇಶ. ಆದರೆ ಇವರ ದೇಶ ಪ್ರೇಮವನ್ನು ಯಾವ ದೇಶವೂ ಮೀರಿಸೋಕ್ಕಾಗೋದಿಲ್ಲ. ಅದರಲ್ಲೂ ಕೂಡ ದೇಶದ ವಿಚಾರಕ್ಕೆ ಬಂದರೆ ಯಾವ ದೇಶವನ್ನು ಬಿಡೋದಿಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಈಗ ಇಸ್ರೇಲ್ ಮತ್ತು ಹಮಾಸ್ ನಡುವೆ ನಡೆಯುತ್ತಿರುವಂತಹ ಯುದ್ಧ. ಹೌದು ಸ್ನೇಹಿತರೆ, ಸುಮ್ಮನಿದ್ದ ಇಸ್ರೇಲನ್ನು ಕೆಣಕುವಂಥ ಕೆಲಸವನ್ನು ಮಾಡಿದ್ದು ಹಮಾಸ್. ಆ ಹಮಾಸ್ ಸಂಪೂರ್ಣ ನಾಶ ಆಗೋವರೆಗೂ ನಾವು ಯುದ್ಧವನ್ನು ನಿಲ್ಲಿಸೋದಿಲ್ಲ ಎನ್ನುವಂತಹ ಪಣವನ್ನು ಇದೀಗ ಇಸ್ರೇಲ್ ತಟ್ಟಿದೆ. ಅದಷ್ಟೇ ಅಲ್ಲ ಸ್ನೇಹಿತರೆ, ಇದೀಗ ಬಂದಂತಹ ಸುದ್ದಿಯ ಪ್ರಕಾರ ಇಸ್ರೇಲ್ ಬಹುತೇಕ ವಿಜಯವನ್ನು ಸಾಧಿಸಿದೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ಯಾಕಂದರೆ ಇಸ್ರೇಲ್ನ ಮುಖ್ಯಸ್ಥರಾದಂಥ ನ್ಯಾಥ್ಯೂ ಆನ್ ಇಂತಹದ್ದೊಂದು ಸಾಕ್ಷಿಯನ್ನು ವಿಶ್ವದ ಮುಂದೆ ಇಟ್ಟಿದ್ದಾರೆ. ಇಡೀ ವಿಶ್ವ ಇಷ್ಟು ದಿನ ಕೇಳ್ತಾ ಇತ್ತು ಯುದ್ಧ ಯಾವಾಗ ಅಂತ್ಯ ಆಗುತ್ತೆ ಎನ್ನುವಂತಹದ್ದು. ಅದಕ್ಕೆ ಇದೀಗ ನ್ಯಾಥ್ಯೂ ಆನ್ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಆ ಉತ್ತರ ಏನು, ಅದೆಲ್ಲವನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಸ್ನೇಹಿತರೆ, ಅಕ್ಟೋಬರ್ 7 ಇದೊಂದು ಇಸ್ರೇಲ್ಗೆ ಕರಾಳ ದಿನ. ಯಾಕಂದರೆ ಸುಮ್ಮನಿದ್ದ ಇಸ್ರೇಲ್ ಮೇಲೆ ಹಮಾಸ್ ಉಗ್ರರು ದಾಳಿ ಮಾಡಿ ಇನ್ನಿಲ್ಲದಂತೆ ಕ್ರೌರ್ಯವನ್ನು ಮೆರೆದಂತಹ ದಿನ. ಏನಾಗ್ತಿದೆ ಅಂತ ನೋಡೋದ್ರೊಳಗೆ ಎಲ್ಲವನ್ನ ಮುಗಿಸಿಬಿಟ್ಟಿದ್ರು ಈ ಹಮಾಸ್ ಉಗ್ರರು. ಅದೊಂದು ದಿನ ಮಾತ್ರ ಇಸ್ರೇಲ್ಗೆ ಒಂದು ರೀತಿ ಕರಾಳ ದಿನವಾಗಿತ್ತು. ಆದರೆ ಮರುದಿನದಿಂದ ಸುಮಾರು 5 ತಿಂಗಳ ಕಾಲ ಹಮಾಸ್ ಉಗ್ರರಿಗೆ ಕರಾಳ ದಿನವನ್ನು ಸೃಷ್ಟಿ ಮಾಡಿದ್ದು ಇಸ್ರೇಲ್. ಹೌದು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಸುಮ್ಮನಿದ್ದ ಇಸ್ರೇಲನ್ನು ಕೆಣಕುವಂಥ ಕೆಲಸವನ್ನು ಮಾಡಿದ್ದು ಇದೇ ಹಮಾಸ್. ಅದೇ ಕಾರಣಕ್ಕೆ ಇದೀಗ ಹಮಾಸ್ ಮೇಲೆ ಇನ್ನಿಲ್ಲದ ದಾಳಿಗಳನ್ನು ಮಾಡ್ತಾ ಇದೆ. ಒಂದು ವಿಚಾರ ಗೊತ್ತಿರೋ ಸ್ನೇಹಿತರೆ, ಇಸ್ರೇಲ್ ಪುಟ್ಟ ರಾಷ್ಟ್ರವಾಗಿದ್ದರೂ ಕೂಡ ಬಲಿಷ್ಠ ಸೇನೆಯನ್ನು ಹೊಂದಿದೆ. ಅದಷ್ಟೇ ಅಲ್ಲದೆ ವಿಶ್ವದಲ್ಲಿಯೇ ಅತಿ ಬುದ್ಧಿವಂತರೆನ್ನುವಂತಹ ಯಹೂದಿಗಳನ್ನು ಹೊಂದಿರುವಂತಹ ರಾಷ್ಟ್ರ ಇಸ್ರೇಲ್. ಇದಷ್ಟೇ ಅಲ್ಲ, ವಿಶ್ವದ ದೊಡ್ಡಣ್ಣ ಭಾರತದಂಥ ದೇಶಗಳೊಂದಿಗೆ ಅತ್ಯುತ್ತಮ ಸಂಬಂಧವನ್ನು ಹೊಂದಿರುವಂತಹ ಇಸ್ರೇಲನ್ನು ಕೆಣಕಿದ್ರೆ ಯಾವುದೇ ಕಾರಣಕ್ಕೂ ಯಾವ ದೇಶವನ್ನು ಬಿಡೋದಿಲ್ಲ. ಇನ್ನು ಈ ಹಮಾಸ್ ಉಗ್ರರು ಯಾವ ಲೆಕ್ಕ ಅಲ್ವಾ? ಎಸ್ ಸ್ನೇಹಿತರೆ, ಅಂದಿನಿಂದ ಶುರುವಾದ ಹಮಾಸ್ ಮೇಲಿನ ದಾಳಿ ಇಲ್ಲಿಯವರೆಗೂ ನಿಂತೇ ಇಲ್ಲ, ನಿಲ್ಲೋದೇ ಇಲ್ಲ ಬಿಡಿ. ಸಂಪೂರ್ಣ ಹಮಾಸ್ ಅಂತ್ಯವಾಗುವವರೆಗೂ ಯುದ್ಧ ನಿಲ್ಲಿಸೋ ಮಾತೇ ಇಲ್ಲ ಅಂತ ಈಗಾಗಲೇ ಇಸ್ರೇಲ್ ಹೇಳಿದೆ. ಅದಷ್ಟೇ ಅಲ್ಲ, ಈ ಉಗ್ರರ ಎಡೆಮುರಿ ಕಟ್ಟಲು ಏನೆಲ್ಲ ಸಾಧ್ಯವೋ ಅದೆಲ್ಲವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದೆ. ಮೊದಲಿಗೆ ಸಣ್ಣ ಪುಟ್ಟ ದಾಳಿಗಳನ್ನು ಮಾಡ್ತಿದ್ದ ಇಸ್ರೇಲ್ ವೈಮಾನಿಕ ದಾಳಿಯನ್ನು ಕೈಗೊಂಡು ಇಡೀ ಪ್ಯಾಲೆಸ್ಟೈನ್ ತತ್ತರಿಸಿ ಹೋಗುವಂತೆ ಮಾಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಇಷ್ಟಾದರೂ ಹಮಾಸ್ ಉಗ್ರರು ಕುಗ್ಗಲಿಲ್ಲ. ಇದಾದ ಮೇಲೆ ಸುರಂಗಗಳ ಮೂಲಕ ಯುದ್ಧ ಮಾಡಲು ಹಮಾಸ್ ಉಗ್ರರು ಮುಂದಾದರು. ಇದು ಕೂಡ ಇಸ್ರೇಲ್ಗೆ ಭಾರಿ ಹೊಡೆತವನ್ನೇ ನೀಡಿತು. ಇದೊಂದು ರೀತಿಯ ತಲೆನೋವಾಗಿ ಇಸ್ರೇಲ್ಗೆ ಪರಿಣಮಿಸಿತ್ತು. ಆದರೂ ಇಸ್ರೇಲ್ ತಡೆಗಣಿಸಿಕೊಳ್ಳಲಿಲ್ಲ. ಯಾಕಂದರೆ ಅದನ್ನು ನಾಶ ಮಾಡುವಂಥ ಕೆಲಸವನ್ನು ಮಾಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ಹೌದು ಸ್ನೇಹಿತರೆ, ಈ ಸುರಂಗಗಳೇನಿವೆ ಅವುಗಳನ್ನು ಮುಚ್ಚುವಂಥ ಕೆಲಸವನ್ನು ಇಸ್ರೇಲ್ ಮಾಡಿತು. ಆದರೆ ಇದು ಅಸಾಧ್ಯವಾದ ಕೆಲಸ ಅನ್ನುವಂತಹದ್ದನ್ನು ತಿಳಿದಂಥ ಇಸ್ರೇಲ್ ಸೇನೆ ಅದಕ್ಕೆ ಮತ್ತೊಂದು ಮಾಸ್ಟರ್ ಪ್ಲಾನನ್ನು ರೆಡಿ ಮಾಡಿತ್ತು. ಅದೇನೆಂದರೆ, ಇಸ್ರೇಲ್ ಏನಿದೆ ಅದು ಈ ಹಮಾಸ್ ಉಗ್ರರು ಏನಿದ್ದಾರೆ ಅವರ ಸುರಂಗ ಮಾರ್ಗಗಳೇನಿದ್ದಾವೆ ಅವುಗಳಲ್ಲಿ ಸಮುದ್ರದ ನೀರು, ಉಪ್ಪು ನೀರನ್ನು ತುಂಬುವಂತಹ ಕೆಲಸಕ್ಕೆ ಮುಂದಾಯಿತು. ಯಾಕಂದರೆ ಈ ಉಪ್ಪು ನೀರು ಏನಾದರೂ ಹೋದರೆ ಅವರು ವೆಪನ್ಗಳನ್ನು ಬಚ್ಚಿಟ್ಟಿದ್ದೇ ಆದರೆ ಅವುಗಳು ಒಂದು ರೀತಿ ನಿಷ್ಕ್ರಿಯ ಆಗುತ್ತೆ ಎನ್ನುವಂಥ ಪ್ಲಾನ್ನೊಂದಿಗೆ ಹೋಯಿತು. ಆದರೆ ಅಲ್ಲಿ ಒತ್ತೆ ಹಾಳುಗಳನ್ನು ಇಟ್ಟಿದ್ರೆ ಇಸ್ರೇಲ್ಗೆ ನಷ್ಟವಾಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಕೂಡ ನಿಲ್ಲಿಸಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇದಷ್ಟೇ ಅಲ್ಲದೆ ಇದರ ನಡುವೆ ಕೆಲವೊಂದು ಕದನ ವಿರಾಮಗಳು ಆದವು. ಅದರಲ್ಲೂ ಕೂಡ ಕೆಲವೊಂದು ಮಂದಿಯನ್ನು ಒತ್ತೆ ಆಳುಗಳನ್ನು ಎರಡೂ ಪಡೆಗಳು ಬಿಡುಗಡೆ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇದರ ನಡುವೆ ಮತ್ತೊಂದು ಬದಲಾವಣೆ ಆಯಿತು, ಪರಿವರ್ತನೆ ಆಯಿತು. ಅದೇನಪ್ಪ ಅಂದರೆ, ಈ ಇಸ್ರೇಲ್ ಮತ್ತು ಹಮಾಸ್ ನಡುವೆ ನಡೆಯುತ್ತಿದ್ದಂಥ ಯುದ್ಧ ಈ ಕೆಂಪು ಸಮುದ್ರಕ್ಕೆ ಹರಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಅದನ್ನು ನಾನು ತೀರಾ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ ಅಂದ್ಕೊಡ್ತೀನಿ. ಯಾಕಂದರೆ ಈ ಹಮಾಸ್ ಉಗ್ರರಿಗೆ ಬೆಂಬಲವಾಗಿ ನಿಂತಿದ್ದು ಯೆಮೆನ್ ಹೌತಿ ಉಗ್ರರು. ಆ ರೀತಿಯಾಗಿ ನಿಂತು ಇಸ್ರೇಲ್ ಹಡಗುಗಳನ್ನು ಅಲ್ಲಿ ದಾಳಿ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಅದು ಅರಬ್ಬಿ ಸಮುದ್ರಕ್ಕೆ ತಲುಪಿದ್ದು ಕೂಡ ನಿಮಗೆ ಗೊತ್ತಿರುವಂತಹ ವಿಚಾರವೇ. ಇಷ್ಟೆಲ್ಲ ಯುದ್ಧಗಳಾದರೂ ಕೂಡ ಮತ್ತೆ ಒಂದು ರೀತಿ ಆತಂಕಕ್ಕೆ ಕಾರಣವಾಗಿದ್ದು ಏನಪ್ಪಾ ಅಂದ್ರೆ, ಇಡೀ ವಿಶ್ವ ಇಸ್ರೇಲ್ ಮೇಲೆ ಒತ್ತಡವನ್ನು ತಂದಿದ್ದು. ಹೌದು, ಆದಷ್ಟು ಬೇಗ ನೀವು ಯುದ್ಧವನ್ನು ನಿಲ್ಲಿಸಬೇಕು ಎನ್ನುವಂಥದ್ದು. ಅದರಲ್ಲೂ ಕೂಡ ಮಿತ್ರ ರಾಷ್ಟ್ರವಾದಂಥ ಅಮೆರಿಕ ಕೂಡ ಇಸ್ರೇಲ್ ಮೇಲೆ ಒತ್ತಡವನ್ನು ತಂದಿತ್ತು, ಯುದ್ಧವನ್ನು ನಿಲ್ಲಿಸಿ ಎನ್ನುವಂಥ ಮಾತನ್ನ. ಕೊನೆಗೂ ಇಸ್ರೇಲ್ ಒಂದು ಒಪ್ಪಂದಕ್ಕೆ ಬರುವಲು ಮುಂದಾಗಿತ್ತು. ಆದರೆ ಮತ್ತೆ ಹಮಾಸ್ ಉಗ್ರರು ಮತ್ತೊಂದು ಎಡವಟ್ಟನ್ನು ಮಾಡ್ಕೊಂಡಿದ್ರು. ಅದೇನಪ್ಪ ಅಂದ್ರೆ, ಹಮಾಸ್ ಉಗ್ರರು ಇಬ್ಬರು ಏನಿದ್ದಾರೆ ನಾಯಕರು, ಆ ಇಬ್ಬರ ನಾಯಕರ ನಡುವೆ ಒಂದು ರೀತಿ ಹೊಂದಾಣಿಕೆ ಆಗದ ಕಾರಣ ಆ ಇಬ್ಬರು ಒಂದು ರೀತಿ ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ ಕಾರಣ ಇಸ್ರೇಲ್ ಮತ್ತೆ ಆ ಒಪ್ಪಂದದಿಂದ ವಾಪಸ್ ಬಂತು. ಇದೀಗ ಅದಾದ ಬಳಿಕ ಪ್ರತಿದಿನ 100ಕ್ಕೂ ಹೆಚ್ಚು ಈ ಉಗ್ರರನ್ನ ಕೊಲ್ಲುವಂತ ಕೆಲಸವನ್ನ ಇದೀಗ ಇಸ್ರೇಲ್ ಮಾಡ್ತಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಇದೀಗ ಇಸ್ರೇಲ್ ಮತ್ತೆ ದಾಳಿಯನ್ನು ಶುರು ಮಾಡಿದೆ. ಹಮಾಸ್ ಉಗ್ರರ ಎಡೆಮುರಿಯನ್ನ ಕಟ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇಡೀ ವಿಶ್ವಕ್ಕೆ ಒಂದು ಸಿಹಿ ಸುದ್ದಿ ಹಾಗೂ ಇಡೀ ಇಸ್ರೇಲ್ಗೆ ಒಂದು ಸಿಹಿ ಸುದ್ದಿಯನ್ನ ನ್ಯಾಥ್ಯೂ ಆನ್ ಕೊಟ್ಟಿದ್ದಾರೆ. ಅದೇನಪ್ಪ ಅಂದ್ರೆ, ಮುಂದಿನ ದಿನಗಳಲ್ಲಿ
ದಿನಗಳಲ್ಲಿ ಅಂದರೆ ಭವಿಷ್ಯದಲ್ಲಿ ಈ ಏನು ಪ್ಯಾಲೆಸ್ಟೈನ್ ಇರ್ಬೋದು, ಈ ಗಾಜಾ ಪಟ್ಟಿ ಹೇಗಿರುತ್ತೆ ಎನ್ನುವಂತಹದನ್ನ ಒಂದು ಪ್ಲಾನ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಹಾಗಾದ್ರೆ ಈ ಪ್ಲಾನ್ಗೂ ಇದಕ್ಕೂ ಏನು ಸಂಬಂಧ ಅಂತೀರಾ? ಹೌದು ಸ್ನೇಹಿತರೆ, ಈ ಗಾಜಾ ಪಟ್ಟಿ ಏನಿದೆ, ಗಾಜಾ ಪಟ್ಟಿಯನ್ನ ಹೇಗೆ ಅಭಿವೃದ್ಧಿಪಡಿಸಬೇಕು, ಹೇಗೆ ಇರುತ್ತೆ ಎನ್ನುವಂತಹ ಪ್ಲಾನ್ ಅನ್ನ ಇದೀಗ ಇಸ್ರೇಲ್ನ ಮುಖ್ಯಸ್ಥರಾದ ನ್ಯಾಥ್ಯಾನ್ ಬಿಟ್ಟಿದ್ದಾರೆ. ಅಂದ್ರೆ ಅರ್ಥ ಏನು ಅಂತ ಸ್ನೇಹಿತರೆ, ಆಲ್ಮೋಸ್ಟ್ ಈಗಾಗಲೇ ಯುದ್ಧವನ್ನ ಗೆದ್ದಿದ್ದಾರೆ. ಯುದ್ಧವನ್ನ ಗೆದ್ದಿದ್ದೆ ಆದ್ರೆ ಗಾಜಾ ಪಟ್ಟಿಯನ್ನ ಹೇಗೆ ಅಭಿವೃದ್ಧಿಪಡಿಸಬೇಕು ಎನ್ನುವಂತಹ ಪ್ಲಾನ್ ಅನ್ನ ಈಗಾಗಲೇ ಹಾಕಿಕೊಂಡಿದ್ದಾರೆ. ಅಂದ್ರೆ ಬಹುತೇಕ ಜಯಕ್ಕೆ ಸನಿಹದಲ್ಲಿ ಇಸ್ರೇಲ್ ಇದೆ ಅನ್ನೋದು ಪಕ್ಕ. ಒಟ್ಟಿನಲ್ಲಿ ಸ್ನೇಹಿತರೆ, ಇಡೀ ವಿಶ್ವ ಒಂದು ಪ್ರಶ್ನೆಯನ್ನ ಕೇಳ್ತಾ ಇತ್ತು, ಯಾವಾಗ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಯುದ್ಧ ಅಂತ್ಯವಾಗುತ್ತೆ ಎನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾ ಇತ್ತು. ಅದಕ್ಕೆ ಗಾಜಾ ಪಟ್ಟಿಯ ಪ್ಲಾನ್ ಅನ್ನ ಮುಂದಿಡುವ ಮೂಲಕ ಇಸ್ರೇಲ್ ಒಂದು ಉತ್ತರವನ್ನ ಕೊಟ್ಟಿದೆ. ಅದೇನಂದ್ರೆ ಬಹುತೇಕ ಇಸ್ರೇಲ್ ವಿಜಯ ಆಗಿದೆ ಎನ್ನುವಂತಹ ಒಂದು ಉತ್ತರವಾಗಿದೆ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.